ಗೊತ್ತಾ, ನೀವು ರೆಡಿಯಾಗಿ ಬರೋಷ್ಟೊತ್ತಿಗೆ ಹೊತ್ಮೊಳಗೆ ತೇರು ಎಳಿತು ಅಂತ. ಸೊ ಕಾಣಿಸ್ಬೋದು ಅನ್ಸುತ್ತೆ, ಆಲ್ರೆಡಿ ತೇರು ಎಳೆದೇ ಬಿಟ್ಟು. ಇವಳು ಇವಾಗ ಜಸ್ಟ್ ಮಧ್ಯಾಹ್ನ ಬಂದ್ಲು. ಹಬ್ಬದ ಅಡಿಗೆಯನ್ನ ಸವಿಯೋಕೆ ನಾನು ರೆಡಿ ಆಗಿದ್ದೀನಿ. ವಿದ್ಯಾನಗರ JSW ಅಪ್ಪ ಫಿಲ್ಟರ್ ಹಾಕ್ನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆ ನೋಡಿ ಹೆಂಗಿದೆ ಹೇಳು. ವಾವ್, ಫ್ಯಾಂಟಾಸ್ಟಿಕ್. ಇಂಥ ರಂಗೋಲಿ ಜೀವನದಲ್ಲಿ ನೋಡಿದ್ದಿಲ್ಲ. ನಿಜ ನಿಜ ಹೇಳು ಕರೆಕ್ಟಾಗಿ ಇವಾಗ ಹೆಂಗೆ. ಚೆನ್ನಾಗಿ ಗೈಸ್, ಆ್ಯಕ್ಚುಲಿ ನಮ್ಮಮ್ಮ ಹೇಳ್ತಿದ್ರು ಸ್ವಲ್ಪ ರಂಗೋಲಿ ಹಾಕೋದು, ಎದ್ದು ಬೆಳಗ್ಗೆ ಎದ್ದು ಕೆಲಸ ಮಾಡೋದು ಎಲ್ಲ ಕಲಿ ಅಂತ. ಬಟ್ ನನಗೆ ಇವಾಗ ಅನಿಸ್ತೈತೆ ನಮ್ಮನೆ ಎದುರುಗಡೆ ಎಷ್ಟು ನೀಟಾಗಿ ಚೆನ್ನಾಗಿ ರಂಗೋಲಿ ಹಾಕಿದ್ರು. ಬಟ್ ನಾನು ನೋಡ್ರಿ ಇಲ್ಲಿ ಜಾತ್ರೆ ಆಗೋಗುತ್ತೆ. ಯುಗಾದಿ ಅಲ್ವಾ ಜಾತ್ರೆ? ಹಾಂ. ಓಹೋ, ಯಾಕೋ ಅಣ್ಣವ್ರ ರೇಂಜ್ ಬಿಲ್ಡಪ್ ಕೊಡ್ತಿದ್ದೀರಾ ಅಲ್ವಾ? ಸ್ಟಾರ್ಟ್ ವಿತ್ ರಂಗೋಲಿ. ಹಾಂ, ಬನ್ನಿ ಗೈಸ್, ನೆಕ್ಸ್ಟ್ ಏನು ನೋಡೋಣ. ಸ್ಪೆಷಲ್ ಅಡುಗೆ ಮಾಡ್ತಾ ಇದೆಯಾ ಇವತ್ತು ಯುಗಾದಿಗೆ? ಸ್ಪೆಷಲ್ ಅಂದರೆ ಆಲ್ರೆಡಿ ಬಿಸಿ ಬಿಸಿಯಾಗಿ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿದೆ. ಆಮೇಲೆ ಈ ಕಡೆ ಕೋಸಂಬರಿಗೆಲ್ಲ ಹೆಚ್ಕೊಂಡು ಇಟ್ಟಿದ್ದೀನಿ. ಇವಾಗ ಸ್ಪೆಷಲ್ ಅಲ್ವಾ ಮಾವಿನಕಾಯಿ ಚಿತ್ರಾನ್ನ, ಹಾಗಾಗಿ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಇದಾದಮೇಲೆ ರೈಸ್ ಒಂದು ಮಾಡಿದರೆ ಎಲ್ಲ ಕ್ಲೋಸ್ ಆಯಿತು. ಆಲ್ರೆಡಿ ಬೇವು ಮಾಡಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ಮಜ್ಜಿಗೆ ಮಾಡೋಣ, ಖಾರ ಮಜ್ಜಿಗೆ ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಹಂಗಂದ್ರೆ ಇವತ್ತಿನ ಹಬ್ಬದ ಅಡುಗೆ ರೆಡಿ. ಹೌದು. ಸೊ ಇದು ಸ್ಪೆಷಲ್ ಅಂದರೆ ಇವತ್ತು ಚಿತ್ರಾನ್ನ ಅಲ್ವಾ, ಮಾವಿನಕಾಯಿ ಚಿತ್ರಾನ್ನ. ಓಕೆ, ಹೌದು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೂಪರ್. ಸೊ ಎಣ್ಣೆ ಕಾದಿದೆ, ಚಿತ್ರಾನ್ನ ಹಾಕೋಣ. ನಿಂಗೆ ಇಷ್ಟನಾ ಮಾವಿನಕಾಯಿ ಚಿತ್ರಾನ್ನ? ಎಸ್, ಇಷ್ಟ. ಸೊ ನಿಂಗೆ ಏನೇನು ಅಡುಗೆ ಬರುತ್ತೆ ವೀರು? ನನಗೆ ಅಡುಗೆ ಬರಲ್ಲ, ತಿನ್ನಕ್ಕೆ ಚೆನ್ನಾಗಿ ಬರುತ್ತೆ. ಚಿತ್ರಾನ್ನ ರೆಡಿ ಆಗ್ತಾ ಇದೆ, ಸಾಕು ಇಷ್ಟ. ನಮ್ಮ ಕಡೆ ನಾವು ಈ ರೀತಿ ಬೇವನ್ನ ಮಾಡಿ ಇಟ್ಕೊತೀವಿ. ಅಂದರೆ ಇದರಲ್ಲಿ ನಾವು ಪುಟಾಣಿ ಪುಡಿ ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಇಟ್ಕೊತೀವಿ ನಾವು, ಪೌಡ್ರ್ ಮಾಡಿ. ಸೊ ಇದನ್ನ ನಮಗೆ ಎಷ್ಟು ಬೇಕಷ್ಟು ನಾವು ಇದಕ್ಕೆ ನಾವು ಜೊತೆಗೆ ಶಾವಿಗೆನೂ ಮಾಡ್ತೀವಿ. ಸೊ ಎಷ್ಟು ಬೇಕಷ್ಟು ನಾವು ತಕ್ಕೊಂಡು ಇದರಲ್ಲಿ ಕೊಬ್ಬರಿ ಅದೆಲ್ಲ ಹಾಕಿಟ್ಬಿಟ್ರೆ ಕೆಟ್ಟೋಗುತ್ತೆ ಅಂತಂದ್ಬಿಟ್ಟು ನಾವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊತೀವಿ, ಅವಾಗ ಮಾತ್ರ ನಾವು ತೆಗೆದು. ಆಮೇಲೆ ದೇವ್ರಿಗೂ ನೈವೇದ್ಯ ನಾವು ಇದರಲ್ಲೇ ಹಿಡಿಯೋದು. ಇದರಲ್ಲೇ ಇದಕ್ಕೆ ನಾವು ಬೇವು ಮತ್ತು ಡ್ರೈ ಫ್ರೂಟ್ಸು ಏನೇನು ಬೇಕು ಎಲ್ಲ ನಾವು ಮಿಕ್ಸ್ ಮಾಡ್ಕೊತೀವಿ ನಾವು. ಸೊ ಇದೇನು ಬೇವಿನ ಹೂವು ಇದೆಯಲ್ಲ, ಇದನ್ನು ನಾವು ಬಿಡಿಸಿ ಇಟ್ಕೊಂಡಿರ್ತೀವಿ ತೊಳೆದು. ಅದಾದಮೇಲೆ ಇದಕ್ಕೆ ನಾವು ಪುಟಾಣಿ ಪೌಡ್ರು ಬೆಲ್ಲ ಏನು ಮಿಕ್ಸ್ ಮಾಡಿರ್ತೀವಿ, ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡಿ ಹಾಕಿರ್ತೀವಿ. ಸೊ ಇದಾದಮೇಲೆ ನಾವು ಸ್ವಲ್ಪ ಎಷ್ಟು ಬೇಕಷ್ಟು ಡ್ರೈ ಫ್ರೂಟ್ಸ್ನ ನಾವು ಆ್ಯಡ್ ಮಾಡ್ಕೋಬೋದು. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕೋಬೋದು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಮತ್ತು ಬಾದಾಮಿ, ದ್ರಾಕ್ಷಿನೂ ಹಾಕೋಬೋದು ನೀವು. ನನ್ನದು ಸ್ವಲ್ಪ ಹುಳಿ ಹುಳಿ ಬರುತ್ತೆ ಅಂತ ದ್ರಾಕ್ಷಿ ಹಾಕಲ್ಲ. ಸೊ ನಿಮಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಇಷ್ಟ ಆದರೆ ಡ್ರೈ ಫ್ರೂಟ್ನ ಜಾಸ್ತಿ ಹಾಕೋಬೋದು. ಸೊ ಇದಿಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ನಾವು ದೇವ್ರ ನೈವೇದ್ಯಕ್ಕೆ ಇದ್ರ ಜೊತೆ ನಾವು ಶಾವಿಗೆನ ಬಸಿತೀವಿ. ಅಂದರೆ ಶಾವಿಗೆ ಸಾದಾ ಅಂದರೆ ಸಪ್ಪೆ ಶಾವಿಗೆನ ನಾವು ಇದಕ್ಕೆ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಹಾಗಾಗಿ ಇದರಲ್ಲಿ ನಾವು ಬೆಲ್ಲ ಎಷ್ಟು ಬೇಕಷ್ಟು ಸ್ವೀಟ್ನ ಹಾಕಿರ್ತೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಇರುತ್ತೆ. ಇದನ್ನು ನಾವು ಹಾಗೆ ಹಾಲಿನ ಜೊತೆನೂ ಕಲಿಸ್ಕೊಂಡು ತಿನ್ಬೋದು. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಇದನ್ನು ನೀರು ಬೇವು ಅಂತ ಮಾಡ್ತಾರೆ. ಇದಕ್ಕೆ ನೀರು ಮಿಕ್ಸ್ ಮಾಡಿ, ಹೊಸ ಗಡಿಗೆ ತೊಗೊಂಬಂದು ನೀರು ಮಿಕ್ಸ್ ಮಾಡಿ ಅದಕ್ಕೆ ಮಾವಿನ ತುರಿ ಮತ್ತು ಕೊಬ್ಬರಿ ತುರಿ ಎಲ್ಲ ಹಾಕಿಬಿಟ್ಟು ಮಾಡಿ ಇಡ್ತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಈಗ ನಮ್ಮದು ಬೇವು ರೆಡಿ ಆಯಿತು. ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡೋಣ. ನಮಗೆ ಎಷ್ಟು ಬೇಕಷ್ಟು ಕೊಬ್ಬರಿ ಆ್ಯಡ್ ಮಾಡಿಕೊಂಡು, ಸೊ ನಾವು ಒಂದಿಷ್ಟು ಮಾಡಿ ಇಟ್ಕೊಂಡಿರ್ತೀವಿ. ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ನಮಗೆ ಎಷ್ಟು ಬೇಕಷ್ಟು ಬೇವನ್ನ ನಾವು ಮಾಡಿ ಇಟ್ಕೊಂಡಿರ್ತೀವಿ.
ಸೊ ನಮಗೆ ಬೇಕಾದಾಗೆಲ್ಲ ನಾವು ಇವನ್ನ ಆ್ಯಡ್ ಮಾಡಿಕೊಂಡು ಶಾವಿಗೆ ಬಸ್ಕೊಂಡು ತಿಂತೀವಿ. ಸೊ ನೋಡ್ಬೋದು ಈ ಥರ. ಸೊ ನಾವು ಚಿಕ್ಕವರಿದ್ದಾಗ ಹೆಂಗಿತ್ತು ಅಂದರೆ ಮನೇಲಿ ಅಮ್ಮ ಮಾಡಿದಾಗ ನಾವು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಅಜ್ಜಿ ಮನೆಗೆ ಹೋದಾಗ ಇದನ್ನ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಇದನ್ನು ಬೇವು ಹಾಕ್ಕೊಂಡು ತಿಂತಾ ಕೂರ್ತೀವಿ ಟಿ ವಿ ನೋಡ್ಕೊತ. ಸೊ ನಿಮಗೆ ಆ ಥರ ಏನಾದ್ರು ಮೆಮೊರೀಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ನನ್ನ ಜೊತೆನೇ ಶೇರ್ ಮಾಡಿ. ವೀರು ನಿಂಗೆ ಏನಾದ್ರು ಮೆಮೊರೀಸ್ ಇದೆನಾ? ಎಸ್, ಸೇಮ್ ಇದೇ ಥರ ಮೆಮೊರೀಸ್ ಇದೆ. ಬಟ್ ಅಮ್ಮ ಇದೇ ಥರ ಬೇವು ಮಾಡ್ತಿದ್ಲು. ಇವಾಗ ಏನ್ತಿನೂ ಅದೇ ಥರ ಬೇವು ಬೆಲ್ಲ ಎಲ್ಲ ಮಾಡ್ತಾಳೆ ಅಂತ ಅಂದರೆ ಅಡುಗೆ ಕ್ಲಾರಿಟಿ ಇದ್ದೇ ಇಲ್ಲವಾ ಅವಾಗ. ಓಕೆ. ಸೊ ಇವಾಗ ನೀನು ಮಾಡ್ತಿರೋದು ನೋಡಿ, ಸೊ ಐ ಆಮ್ ಫೀಲಿಂಗ್ ಹ್ಯಾಪಿ ಹ್ಯಾಪಿ. ದಟ್ ಐ ಆಮ್ ಸೆಲೆಬ್ರೇಟಿಂಗ್ ಯುಗಾದಿ ವಿತ್ ದ ಸೇಮ್ ವೈಬ್ ಹೌ ಐ ಆಮ್ ಸೆಲೆಬ್ರೇಟಿಂಗ್ ಬಿಫೋರ್. ಓಕೆ. ಬಟ್ ನಮ್ಮ ತವ್ರ ಮನೇಲಿ ನಾವು ಈ ಹಬ್ಬ ಮಾಡಲ್ಲ. ತಿರುಗಿ ದಿನ ಚಂದ್ರನ ನೋಡೋ ದಿನ ನಾವು ಹಬ್ಬ ಮಾಡ್ತೀವಿ. ಬಟ್ ಇವ್ರ ಮನೇಲಿ ಯುಗಾದಿ ದಿನ ಈ ಬೇವು ಮಾಡ್ತಾರೆ. ಬಟ್ ನಮ್ಮ ತವ್ರ ಮನೇಲಿ ಬೇವು ಮಾಡಲ್ಲ. ಹೆಂಗೆ ಅನ್ಸುತ್ತೆ ನಾನು ಮಾಡೋದು ಟೇಸ್ಟು? ಎಸ್, ಟೇಸ್ಟ್ ತುಂಬ ಸಖತ್ತಾಗಿದೆ. ಸೊ ವೀರಿಗೆ ಸಖತ್ ಇಷ್ಟ, ಹಾಗಾಗಿ ನಾನು ಇಷ್ಟೊಂದು ಮಾಡಿಟ್ಟಿರ್ತೀನಿ. ಡ್ಯೂಟಿಯಿಂದ ಬಂದವರು ತಿನ್ಕೊತಾರೆ. ಎಸ್, ಐ ಲೈಕ್ ಸ್ವೀಟ್ಸ್. ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರು. ಹಾಗಾಗಿ ಇದೇನಪ್ಪ ಇಬ್ಬರಿಗೆ ಇಷ್ಟ ಅಂತಲ್ಲ, ಬಟ್ ಅವರು ಆಫೀಸ್ಗೂ ಅಲ್ಲೆಲ್ಲ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಎಕ್ಸ್ಟ್ರಾನೇ ಮಾಡಿಟ್ಟಿರ್ತೀವಿ. ಸೊ ಇಷ್ಟು ಮಾಡಿದ್ದೀನಿ. ಸೊ ಇದ್ರ ಜೊತೆ ಹೂವನ್ನು ಹಾಕಿದ್ದೀನಿ. ನಿಮ್ಮ ಲೈಫಲ್ಲೂ ಅಷ್ಟೇ ಬೇವು ಕಮ್ಮಿ ಇದ್ದು ಬೆಲ್ಲ ಜಾಸ್ತಿ ಇರಲಿ. ಓಕೆ. ಸೊ ಇಲ್ಲಿ ನಂದು ಅನ್ನ ಆಗ್ತಾಯಿದೆ ಆಲ್ರೆಡಿ. ಇದು ಅನ್ನ ಆದ ತಕ್ಷಣ ನಾವು ದೇವರಿಗೆ ನೈವೇದ್ಯ ಮಾಡಿ ಸಿಗ್ತೀನಿ. ಮತ್ತು ಒಂದು ಸ್ವಲ್ಪ ಎಳ್ಳು ಮಿಕ್ಸ್ ಮಾಡ್ತೀವಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಂ, ಸಾಕು. ಸೊ ನೋಡಿ, ಟೇಸ್ಟ್ ಅಂತೂ ತಿನ್ಬೇಕಾರಂತೂ ತುಂಬ ಚೆನ್ನಾಗಿರುತ್ತೆ ಇದು. ಹಬ್ಬದ ಅಡುಗೆ ಏನೇನು ರೆಡಿ ಆಯಿತು? ಎಸ್, ಇಷ್ಟೆಲ್ಲ ರೆಡಿ ಆಗಿದೆ ಸಿಂಪಲ್ ಆಗಿ. ಓಕೆ. ಸೊ ನಂಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನಿದು ನೀರು ಬೇವು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾವಿನ ತುರಿ ಮತ್ತು ಹೊಸ ಹುಣಸೆ ಹಣ್ಣು ಬರುತ್ತಲ್ಲ ಅದು ರಸ ಹಾಕಿಬಿಟ್ಟು ಹೊಸ ಗಡಿಗೆ ನೀರು ಹಾಕಿಬಿಟ್ಟು ನೀರು ಬೇವನ್ನ ಮಾಡ್ಕೊಂಡಿದ್ದೀನಿ. ನಂಗೆ ಸಖತ್ ಇಷ್ಟ ಹಾಗಾಗಿ. ಸೊ ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ. ಓಕೆ. ಆಬ್ವಿಯಸ್ಲಿ ಆವಾಗಲೇ ಹೇಳ್ದಂಗೆ ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ. ಆ್ಯಂಡ್ ಇದು ಎಲ್ಲ ಥರದ್ದು ಏನಿದು ಕೋಸಂಬರಿ ಮಾಡಿದ್ದೀನಿ ಜೊತೆಗೆ ಅದಕ್ಕೆ ನಂಚ್ಕೊಳ್ಳೋಕ್ಕೆ. ಆಮೇಲೆ ಇದು ಬಿಸಿಲಿದೆ ಹಾಗಾಗಿ ಮಸಾಲ ಮಜ್ಜಿಗೆ. ಇದು ಹಪ್ಪಳ ಶುಂಠಿ ಅನ್ನತ್ರ ಬೇಕೇ ಬೇಕು. ಅದು ಯಾವ್ದು ಹಪ್ಪಳ ಆಗೇನಾ? ಇದು ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ, ಆವಾಗ ನಾವು ಗೆಣಸಿನ ಹಪ್ಪಳ ತಂದಿದ್ದು ಅಲ್ವಾ, ಹಲಸು ಮತ್ತೆ ಗೆಣಸಿನ ಹಪ್ಪಳ ತಂದಿದ್ದು. ಅದ್ರ ಜೊತೆ ಈಗ ಇವತ್ತಿನ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಲ್ವಾ, ಶಾವ್ಗೆ. ಸೊ ಇದಕ್ಕೆ ನಾವು ಏನೂ ಹಾಕಿರಲ್ಲ, ಜಸ್ಟ್ ನೀರು ಹಾಕಿ ಶಾವ್ಗೆ ಬಸ್ತಿಟ್ಟಿರ್ತೀವಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾವು ಇದನ್ನ ಹಾಕೊಂಡು ತಿಂತೀವಿ. ಬೇವು ಆವಾಗಲೇ ಹೇಳಿದ್ದಲ್ಲ, ಪುಟಾಣಿ ಪೌಡ್ರಿಂದ ಮಾಡಿರ್ತೀವಿ ಅಂತ, ಅದು ಬೇವು. ನಾವು ಹಾಲು ಬೇಕಂದರೆ ಹಾಲು ಹಾಕೋಬೋದು, ಮತ್ತು ತುಪ್ಪ ಬೇಕಂದರೆ ತುಪ್ಪ ಹಾಕೊಂಡು ತಿನ್ಬೋದು ಜೊತೆಗೆ. ನಾನು ಇಲ್ಲಿ ಬಿಸಿ ಬಿಸಿಯಾಗಿರೋಂಥ ಸಾಂಬಾರು ರೆಡಿ ಆಗಿದೆ, ನುಗ್ಗೆಕಾಯಿ ಸಾಂಬಾರು ಆ್ಯಂಡ್ ರೈಸ್. ಸೊ ಇವತ್ತಿನ ಹಬ್ಬದ ಅಡುಗೆ ಎಲ್ಲ ಐಟಮ್ಸ್ ರೆಡಿ ಆಗಿದೆ. ನನಗಂತೂ ಫುಲ್ ಹೊಟ್ಟೆ ಹಸಿತಾ ಇದೆ. ಸೊ ಐ ಆಮ್ ರೆಡಿ ಟು ಈಟ್ ಆಲ್ ದೀಸ್ ಐಟಮ್ಸ್. ಎಲ್ಲ ಚೆನ್ನಾಗಿ ತಿಂದ್ಬಿಡೋಣ ಅಂತ ಮನಸ್ಸಾಗ್ತಾ ಇದೆ. ಓಕೆ ಗೈಸ್, ಈ ಐಟಮ್ಸ್ ಎಲ್ಲ ನೋಡಿದ್ರೆ ನನಗೆ ಫಸ್ಟ್ ತಿನ್ನಬೇಕು ಅನಿಸ್ತಾ ಇದೆ. ಯಾಕಂದರೆ ಬೆಳಗ್ಗೆ ಕೂಡ ನಾನು ಸರ್ಕಾರಿ ಟಿಫಿನ್ ಮಾಡಿಲ್ಲ. ಸೊ ಹಬ್ಬದ ಅಡುಗೆಯನ್ನು ಸವಿಯೋಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ಎಲ್ಲ ಐಟಮ್ಸ್ ಮಾಡಿಕೊಂಡು ಆ್ಯಕ್ಚುಲಿ ನೀವು ಹಳೆ ನೋಡಿದ್ರೆ ಹಿಂದಿನ ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇದು ನಾನು ಅಲ್ಲೇ ತೊಗೊಂಡಿದ್ದು, ಬಟ್ ಅಷ್ಟೇನು ತಣ್ಣಗೆ ಆಗ್ತಾ ಇಲ್ಲ, ಬಟ್ ಓಕೆ ಪರವಾಗಿಲ್ಲ ಗೈಸ್, ಒಂದು ರೇಂಜಿಗೆ ತಣ್ಣಗೆ ಆಗ್ತಾ ಇದೆ. ಹಾಂ. ಸೊ ನೀವು ನಿಮ್ಮ ಮನೇಲಿ ಏನೇನು ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ನಮ್ಮನೆ ಅಡುಗೆ, ಹಬ್ಬ ಸ್ಪೆಷಲ್ ಯುಗಾದಿ. ವಿಶ್ ಯು ಹ್ಯಾಪಿ ಯುಗಾದಿ ಗೈಸ್. ಸೊ ಇಷ್ಟೆಲ್ಲ ಪೂಜೆ ಮಾಡಿದ್ದೀವಿ, ಎಡೆ ಹಿಡ್ದಿದ್ದೀವಿ. ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ, ಊಟ ಮಾಡಬೇಕು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲೂ ಬೇವು ಕಮ್ಮಿ ಇದ್ದು ಬೆಲ್ಲ ಜಾಸ್ತಿ ಆಗಲಿ. ಅದೇ ರೀತಿ ಈ ವರ್ಷ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಸಿಹಿ ಸಿಗಲಿ ಅಂತ ನಾವು ಹಾರೈಸ್ತೀವಿ. ಆ್ಯಂಡ್ ಇವಾಗ ನಾವಿಬ್ಬರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಗೈಸ್ ಇವಳು ಸುಕೃತ ಅಂತ ನಮ್ಮ ತಂಗಿ. ಸೊ ಇವತ್ತು ಮಧ್ಯಾಹ್ನ ಬಂದ್ಲು ಅವಳು, ಇವತ್ತು ಡ್ಯೂಟಿ ರಜಾ ಇತ್ತು ಅಂತ ಹೇಳಿಬಿಟ್ಟು. ನಾನೆಲ್ಲಿ ಹೋಗಲ್ಲ ಇದಕ್ಕೆ. ಯುಗಾದಿಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಕಾಲೋನಿಲಿ. ಕಾಲೋನಿಲಿ ಹೆಂಗೆ ಅಂದರೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಒಳಗಡೆನೂ ಬಿಡಲ್ಲ, ಹೊರಗಡೆ ಹೋಗೋಕ್ಕೂ ಬಿಡಲ್ಲ. 200 ರೂಪೀಸ್ ಫೈನ್ ಹಾಕ್ತಾರೆ. ಸೊ ಹಾಗಾಗಿ ಹೆಲ್ಮೆಟ್ ಯೂಸ್ ಮಾಡಲೇಬೇಕು ನಾವು. ಇಬ್ಬರು ಹೋದ್ರು ಅಷ್ಟೇ, ಮೂವರಂತರೂ ಹೋಗೋಂಗೆ ಇಲ್ಲ. ಸೊ ಇಲ್ಲಿಂದ ನಾವು ಟೆಂಪಲ್ ಹೋಗಬೇಕು ಅಂತ.
ರೆಡಿಯಾಗಿ ಬರೋಷ್ಟೊತ್ತಿಗೆ ಹೊತ್ತು ಮಳಿಗೆ ತೇರು ಎಳೀತು ಅಂತ. ಸೊ ಕಾಣಿಸ್ಕೊಂಡು ಅನ್ಸುತ್ತೆ ಆಲ್ರೆಡಿ ತೇರು ಎಳೆದೇ ಬಿಟ್ಟು. ಮಾತು ಇವತ್ತು ನಿಜ ಆಯಿತು. ಸೊ ಇದು ದೇವಸ್ಥಾನ. ಇಲ್ಲಿ ಆಂಜನೇಯ ಮತ್ತು ಶಿವ ಅಂತ ಟೆಂಪಲ್ ಇದು. ನೋಡ್ಕೊಂಡು ಈಗ ಇಲ್ಲಿ ವಿದ್ಯಾನಗರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನೋ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ಹಂಗೆ ಒಂದು ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಸೊ ವಿದ್ಯಾನಗರ ಬಂದಿದ್ದೀವಿ ಇವಾಗ. ವೀರು ಸುಕೃತಿನ ಬಿಟ್ಬರ್ತೀನಿ ಅಂತ ಹೋಗಿದ್ದಾರೆ ನಮ್ಮ ತಂಗಿನ. ಸೊ ಅದಾದಮೇಲೆ ನಾನು ಹೋಗಬೇಕು. ಇಲ್ಲಿ ಹೆಲ್ಮೆಟ್ ಇಲ್ಲ ಅಂದರೆ ಒಳಗಡೆ ಬಿಡಲ್ಲ. ಆಮೇಲೆ ತ್ರಿಬಲ್ ಹೋಗೋಂಗಿಲ್ಲ. ತುಂಬ ರೂಲ್ಸ್ ಫಾಲೋ ಮಾಡಬೇಕಿಲ್ಲೆಲ್ಲ. ಸೊ ಅದನ್ನು ತುಂಬ ಒಳ್ಳೇದಲ್ವಾ. ಎಂಜಾಯ್ ಮಾಡಕ್ಕೆ ಯಾವ ಜಾಗ ಆದ್ರೇನು ಅಲ್ವಾ. ಇಲ್ಲಿ ತೆಲುಗು ಇರೋ ಅಂಥದ್ದು, ಆ ಕಡೆ ಕನ್ನಡ ಇರೋ ಅಂಥದ್ದು ನೋಡಿ. ಇದೆಲ್ಲ ಫುಡ್ ಕೋರ್ಟು. ಸೊ ಇಲ್ಲಿ ಎಲ್ಲ ಥರದ ಕಮ್ಯುನಿಟಿ ಇರೋದ್ರಿಂದ ಸೊ ಆ ಕಡೆ ತೆಲುಗು ಅವ್ರಿಗೆ, ಈ ಕಡೆ ಕನ್ನಡದವ್ರಿಗೆ ಪ್ರೋಗ್ರಾಮ್ ಮಾಡಿದ್ದಾರೆ. ಸೊ ಪ್ರೋಗ್ರಾಮ್ ನಡೀತಿರೋದು ಒಳಗಡೆ. ಇಲ್ಲಿ ಜಿಮ್ ಇರೋವಂಥದ್ದು, ಸ್ಟೇಜ್. ಹಾಂ, ಇದು ಜಿಮ್. ಗಾಡಿ ಸಂಭ್ರಮ. ಹೆಂಗಿದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸುತ್ತಿರುವಂತಹ ಸುಚೇಂದ್ರ ಪ್ರಸಾದ್ ಅವರನ್ನ ಶ್ರೀಮತಿ ಸಂಧ್ಯಾ ರಾಣಿ ಅವರು ಗುರು ಕರ್ಮಸ್ಥಾನದಲ್ಲಿ ಬಲಿಷ್ಠ ಆಗಿರುವುದರಿಂದ ಮೇಲ್ಭಾಗವನ್ನ ದೇವಸ್ಥಾನದ ಭುವನೇಶ್ವರಿಯಂತೆಯೇ ತಮ್ಮ ಹೃದಯಾಳದ ಮಾತುಗಳನ್ನು ಆಡದಂತಹ ತಾಯಿ ಭುವನೇಶ್ವರಿ ಅವರಿಗೆ ನಮಸ್ಕಾರ. ವಿದ್ಯಾನಗರ ಜಿಂದಾಲ್ JSW.
ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಬಂದು ನಾವು ಐಸ್ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ಒಂದು ಐಸ್ ಕ್ರೀಮ್ ತೊಗೊಂಡು ಡಬಲ್ ಚಾಕ್ಲೇಟು ಸುಬ್ರತಾ ಕುಲ್ಫಿ ಬೇಕು ಅಂತ ಹೇಳಿಲ್ಲ, ತೊಗೊಳಕ್ಕೆ ಹೋಗಿದ್ದಾಳೆ. ನಾನು ಮತ್ತು ವೀರು ಅವರು ಕುತ್ಕೊಂಡು ತೊಗೊಂಡ್ವಿ. ಅಲ್ಲಿ ತೆಲುಗು ಅನ್ಸುತ್ತಲ್ವಾ? ಅಲ್ಲಿ ತೆಲುಗು ಇದೆ. ಹಾಂ, ಕನ್ನಡ ಸಿಂಗರ್ಸ್ ಹೆಂಗೋ ತೆಲುಗು ಹಾಗೆ ಇರ್ತಾರೆ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಏನಾದರೂ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ರೀತಿ ಯುಗಾದಿನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.